Hi guys, welcome back to Sannu Munnu YouTube channel. ಗೈಸ್ ಇವಾಗ ನಾನು ಮತ್ತೆ ಸನ್ನು ಮತ್ತೆ ಚೂರಿ ಆಫ್ಟರ್ ಲಾಂಗ್ ಟೈಮು ಒಂದು ಗ್ಲೋಬಲ್ ವಿಲೇಜ್ ಅಂದರೆ ಕೆಂಗೇರಿ ಹತ್ರ ಇರೋ ಗ್ಲೋಬಲ್ ವಿಲೇಜ್ಗೆ ಹೋಗ್ತಾ ಇದ್ದೀವಿ. ನೀವು ಬನ್ನಿ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ, ಅಂದರೆ ಹೊರಗಡೆ ಏನಾದರೂ ಸ್ನ್ಯಾಕ್ಸ್ ತಿನ್ನೋಣ ಅಂತ ಹೋಗ್ತಿದ್ದೀವಿ. ಮತ್ತು ಇನ್ನೊಂದು ವಿಷಯ, ಚೂರಿಗೆ ಎಕ್ಸಾಮ್ ಇತ್ತು ಇಷ್ಟು ಟೈಮು, ಸೊ ಅವನನ್ನು ಮೀಟೇ ಆಗಿಲ್ಲ, ತುಂಬ ಟೈಮ್ ಆಯಿತು ಮೀಟ್ ಆಗದೆ. ಸೊ ಇವತ್ತು ಮೀಟ್ ಆಗ್ತಿದ್ದೀವಿ, ತುಂಬ ಟೈಮ್ ಕಳೆದ ನಂತರ ನೋಡೋಣ ಹೆಂಗಿರ್ತಾನೆ. ಚೂರಿ ಮನೆಗೆ ಹೋಗೋಣ ಬನ್ನಿ ಗಾಯ್ಸ್. ಇವಾಗ ಚೂರಿನ ಹೋಗಿ ಮೀಟ್ ಆಗಿ ಅವನು ಕರ್ಕೊಂಡು ನಮ್ಮ ಗಾಡಿಯಲ್ಲಿ ಕೆಂಗೇರಿಗೆ ಹೋಗಿ ಗ್ಲೋಬಲ್ ವಿಲೇಜಲ್ಲಿ ಏನೇನು ತಿಂತೀವಿ ಅಂತ ನೀವೇ ನೋಡಿ. ನೀವು ಕೂಡ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಬನ್ನಿ ಹೋಗೋಣ ಗಾಯ್ಸ್. ನೋಡಿ ಗಾಯ್ಸ್, ನಾವು ಬರೋದನ್ನ ವೆಯ್ಟ್ ಮಾಡ್ಕೊಂಡು ಈಚೆ ವೆಯ್ಟ್ ಮಾಡ್ತಾ ಇದ್ದ. ಬಂದ ಚೂರಿ. ಹೇಗಿತ್ತು ಎಕ್ಸಾಮು? ಚೆನ್ನಾಗಿರುತ್ತಾ? ಕಷ್ಟ ಇತ್ತು. ಕೋಲ್ಡ್ ಆಗಿದೆ? ಕೋಲ್ಡ್ ಅಲ್ಲ, ಅದು ಏನೋ ವಾಯ್ಸ್ ಚೇಂಜ್ ಆಗ್ಬಿಡಿ ಚೂರಿ, ದೊಡ್ಡವನಾಗ್ಬಿಡೋನೆ ಗಾಯ್ಸ್. ದೊಡ್ಡವನಾಗ್ಬಿಟ್ಟಿದ್ದಾನೆ ಅದಕ್ಕೆ. ನೋಡಿ ಅದಕ್ಕೆ ಈ ಎಕ್ಸಾಮ್ ಹೆಂಗ್ ಮಾಡಿದೆ? ಸರಿ ಬಾ ಹೋಗೋಣ. ಹಾಕೊಂಡು ಬಂದೇನೆ. ಈಗ ಪಾಪ ಅವನಿಗೆ ಮಾತಾಡೋದಕ್ಕೆ ಮುಜುಗರ ಆಗ್ತಾ ಇದೆ ಗಾಯ್ಸ್. ಎಲ್ಲ ಅವ್ರ ಫ್ರೆಂಡ್ಸ್ ಅವ್ರ ಇಲ್ಲಿ. ಫೈನಲಿ ನಮ್ ಚೂರಿ ಬಂದ, ನೋಡು ಇಲ್ಲಿ. ಆದ್ರೂ ಇನ್ನ ಕ್ಲಿಯರ್ ಆಗಿ ತೋರಿಸಿಲ್ಲ ಅಲ್ವಾ? ಸ್ವಲ್ಪ ಕತ್ಲಿತ್ತು, ಅದಕ್ಕೆ ಬೆಳಕಿಗೆ ಬಂದು ತೋರಿಸಿದ್ವಿ. ಕತ್ತಲಿನಿಂದ ಬೆಳಕಿನ ಕಡೆಗೆ ಬನ್ನಿ ಹೋಗೋಣ. ಹೇಳಿ ಇವನು. ಹೇಳ್ವಾ ನೀನೆ. ಅದೇ ಇವಾಗ ಡೈರೆಕ್ಟ್ ಆಗಿ ನಾವು ಗ್ಲೋಬಲ್ ವಿಲೇಜ್ಗೆ ಹೋಗ್ತಾ ಇದೀವಿ. ಕೆಂಗೇರಿಲಿ ಇರೋ ಗ್ಲೋಬಲ್ ವಿಲೇಜ್ಗೆ ಹೋಗ್ತಾ ಬನ್ನಿ ಇದೀವಿ. ಗಾಯ್ಸ್ ಹೋಗೋಣ. ಹಲೋ ಗಾಯ್ಸ್, ಆಲ್ಮೋಸ್ಟ್ ನಾವು ಇವಾಗ ರೀಚ್ ಆದ್ವಿ ಕೆಂಗೇರಿಯಲ್ಲಿರೋ ಗ್ಲೋಬಲ್ ವಿಲೇಜ್ಗೆ. ಆಲ್ಮೋಸ್ಟ್ ಇದೆಲ್ಲರಿಗೂ ಗೊತ್ತಿರುತ್ತೆ. ಹಾ, ಒಂದ್ ವರ್ಷದಿಂದ ಇದೇ ಟೈಮ್ಗೆ ನಾವು ಬಂದಿದ್ವಿ ಗಾಯ್ಸ್, ಅದನ್ನೇ ನೆನಪಿಸ್ಕೊತಾ ಇದ್ದೆ. 3 ಜನರು. ಆದ್ರೆ ಒಂದು ಡಿಫ್ರೆನ್ಸ್ ಇದೆ. ಏನು? ಬಿಂದಿಯಲ್ಲಿ ಇಟ್ಕೊಂಡಿದ್ದೀನಿ. ಮೂನು ಏನು? ಲಾಸ್ಟ್ ಟೈಮ್ ಚೂರಿ ಪ್ಯಾಂಟ್ ಅಲ್ಲಿ ಬಂದಿದೆ, ಈ ಸರಿ ಚಡ್ಡಿಲಿ ಬಂದಿದೆ. ಗಾಯ್ಸ್ ಒಂದು ಡಿಫ್ರೆನ್ಸ್ ಇದೆ ಅಂತ ಹೇಳಿ ಪಾಪ ಚೂರಿಗೆ ಅಜೀಬ್ ಮಾಡ್ಬಿಟ್ರು. ಅವನಿಗೇನು ಬೇಜಾರಿಲ್ವಂತೆ ಗಾಯ್ಸ್, ಅವ್ನು ಬೇಜಾರು ಮಾಡ್ಕೊಳಲ್ಲ. ಏನಕ್ಕಂದ್ರೆ ಇವಾಗ ತಿನ್ನೋದನ್ನೇ ನೋಡ್ತಾ ಇದ್ದಾನ ಅವನು. ಏನ್ ತಿನ್ಬೋದು ಇಲ್ಲಿ ಅಂತ ಗಾಯ್ಸ್ ಹೊರಗಡೆಯಿಂದ ನೋಡಿ ಏನಿದೆ ಅಂತ ತೋರಿಸ್ತೀನಿ. ಗಾಯ್ಸ್ ನೋಡಿ ಗಾಯ್ಸ್, ನಾವು ಇವಾಗ ಬಂದಿದ್ದೀವಿ ಕೆಂಗೇರಿ ಹತ್ರ ಇರೋ ಗ್ಲೋಬಲ್ ವಿಲೇಜ್ಗೆ. ಇದೆ ಗ್ಲೋಬಲ್ ವಿಲೇಜ್ ಫುಡ್ ಸ್ಟ್ರೀಟು. ಎಲ್ಲ ಇರುತ್ತೆ ಇಲ್ಲಿ ತಿನ್ನೋದಕ್ಕೆ, ಏನೇನು ಬೇಕು ಫುಡ್ ಎಲ್ಲ ಇರುತ್ತೆ. ಸ್ನ್ಯಾಕ್ಸು ಎಷ್ಟುಗಳು ಎಷ್ಟು ಗೊತ್ತಾ? 120. ಕೇಳಿಸ್ತು? ಹೌದಾ? 120. सारे खाने के बाद आए हम. 120 ಇಸ್ಕೊಂಡ್ಬಿಟ್ರೆ ನಾಮಲ್ಲ. ಹ್ಞೂ ಹೌದು, ನಾನು ಸುಮ್ಮನೆ ಕೇಳಿದ್ದು. 120 ಕೊಡಿ ಅಂದ ಪಾಪ ಅವನು ಹುಡುಗ. ತಗೊಂಬೇಕು ತಾನೆ ಸರ್, ಅವ್ರಿಗೆ ಬೋನ್ ಮಾಡ್ಬೇಕು ತಾನೆ. ಬರ್ಬೇಕಾದ್ರೆ ನೋಡೋಣ. ಬೇಡ ಬೇಡ, 120 ಎಲ್ಲ ಕೊಡಬಾರ್ದು ಬಲೂನ್ಗೆ. ನೀವೇನ್ ಮಗುನಾ? ಏನ್ ತಿಂತೀರಪ್ಪ? ಏನ್ ಸೆಲೆಕ್ಟ್ ಮಾಡಿದ್ವಿ ಗಾಯ್ಸ್? ಚೂರಿ ಏನ್ ಒಂದ್ ರೌಂಡ್ ಆ ಕಡೆಯಿಂದ ಈ ಕಡೆಗೆ ಬಂದ್ವಿ. ಏನ್ ತಿಂತಾರೆ ಅಂತ ಕೇಳ್ತಾ ಇದೀನಿ, ನೋಡೋಣ ಏನ್ ಗೆಸ್ ಮಾಡ್ತಾರೆ. ಚೂರಿ ಇದ್ದು ಫೇವ್ರೇಟ್ ಏನಂತ ನಾನು ಹೇಳ್ತೀನಿ, ನೀ ನನ್ನ ಫೇವ್ರೇಟ್ ಏನಂತ ಹೇಳೋ. ಇವನ್ ಫೇವ್ರೇಟ್ ಏನಂದ್ರೆ ಮಡಿಕೆ ಟೀ ಕುಡಿತಾನೆ, ಆಮೇಲೆ ಮಡಿಕೆನ ಮನೆ ತಗೊಂಡ್ ಹೋಗ್ತಾನೆ. ಅದಕ್ಕೆ ಅದನ್ನ ಎತ್ತೇ ಬಿಟ್ರು. ಅವ್ನು ಯಾವಾಗ ಬಂದು ಕುಡಿದ್ಬಿಟ್ಟು ಅವಾಗಲೇ ಎತ್ಬಿಟ್ರು, ಮನೆನೇ ಕಟ್ಬಿಡೋರು. ಮ್ಯಾಂಚೋ ಸೂಪ್ ತಗೋತಾರೆ, ಚಿಕನ್ ಮ್ಯಾಂಚೋ ಸೂಪ್. ಮುಂದೆ ಏನ್ ತಗೋತಾರೆ ಗೊತ್ತಾ? ಏನು? ಫ್ರೆಂಚ್ ಫ್ರೈಸ್. ನಾನು ಫ್ರೆಂಚ್ ಫ್ರೈಸ್ ಇಲ್ಲ, ಇದು ಚಿಕನ್ ಶವರ್ಮಾ. ನೋಡಿ ಗಾಯ್ಸ್, ಎಷ್ಟು ಚೆನ್ನಾಗಿ ನಾನು ಅರ್ಥ ಮಾಡ್ಕೊಂಡಿದೀನಿ. ನಾವು 3 ಜನ ಕಾಂಬಿನೇಷನ್ ನಾವುಗಳು ಅರ್ಥ ಮಾಡ್ಕೊಂಡಿದ್ದೀವಿ. ಓಕೆ, ಹಾಗಾದ್ರೆ ಬನ್ನಿ ಇಳ್ಕೋ. ನಾನು 3 ಜನ ಅಂತ ಹೇಳ್ತಿದೀನಿ, ಇವ್ರು ಅಂತ ಹೇಳ್ತಿದ್ದಾರೆ. ಏನ್ ಹೇಳಲ್ಲ, ಹೇಳ್ಬೇಕು ತಾನೆ. ಗೈಸ್ ಇವಾಗ ಏನ್ ತಿನ್ನಕ್ ಹೋಗ್ತಿದೀವಿ ಅಂತ ಅಂದ್ರೆ ಫಸ್ಟ್ ಏನ್ ತಿನ್ನೋಣ? ಅಶ್ವಿನ್ ಗೊತ್ತು, ಅಶ್ವಿನ್ ಬೆಲೆ. ದುಡ್ಡಿನ ಗೊತ್ತು, ಅಶ್ವಿನ್ ಬೆಲೆ. ಬಡವನಿಗೆ ಗೊತ್ತು ದುಡ್ಡಿನ ಬೆಲೆ, ಶ್ರೀಮಂತನಿಗೆ ಏನು ಗೊತ್ತು ದುಡ್ಡಿನ ಬೆಲೆ. ಹಸಿವಿದ್ದವನಿಗೆ ಗೊತ್ತು ಬೆಲೆ, ಅಶ್ವಿನ್ ಬೆಲೆ. ಅಶ್ವಿದ್ರೆ ಅಶ್ವಿನ್. ಗೈಸ್ ಬಿಗ್ ಬಾಸ್ ಅಲ್ಲಿರೋ ತರ ಮಾತಾಡ್ತಾರೆ ಗೈಸ್. ಗೈಸ್ ಯಾರ್ಯಾರು ಬಿಗ್ ಬಾಸ್ ನೋಡ್ತೀರಾ? ಕಮೆಂಟ್ ಮಾಡಿ, ಯಾರು ಇಷ್ಟ ಅಂತ ನಿಮ್ಗೆ. ನಮ್ಗಂತೂ ಗಿಲ್ಲಿ ಅಲ್ವಾಕ. ಗಿಲ್ಲಿ, ನಿಮ್ಮ ಓಟ್ ಯಾರಿಗೆ? ಗಿಲ್ಲಿ ಇಷ್ಟ, ಗಿಲ್ಲಿ ಕಾವ್ಯ. ಬಿಗ್ ಬಾಸ್ ಅಲ್ಲಿ ರಕ್ಷಿತಾನು ಇಷ್ಟ, ಯಾಕಂದ್ರೆ ನಮ್ಮೂರವ್ರಲ್ವಾ. ಇವರು ರಕ್ಷಿತಾನ ಇಷ್ಟಪಡ್ತಾರಂತೆ, ಮತ್ತೆ ಗಿಲ್ಲಿ ನಟನ ಇಷ್ಟಪಡ್ತಾರಂತೆ. ನನಗೂ ಅಷ್ಟೇನೆ. ಅಲ್ಲಿ ಫುಲ್ ಎಂಟರ್ಟೈನ್ಮೆಂಟ್ ಮಾಡೋದು ಅವ್ರಿಬ್ರೇನೆ. ನಾನು ಅಷ್ಟೊಂದೇನ್ ನೋಡಲ್ಲ, ಬಟ್ ಆದ್ರೆ ರೀಲ್ಸ್ ಅಲ್ಲೇ ನೋಡ್ತಿರ್ತೀವಿ. ರೀಲ್ಸ್ ಅಲ್ಲೇ ಫುಲ್ ಫೇಮಸ್ ಆಗ್ಬಿಟ್ಟಿದ್ದಾರೆ. ಸಖತ್ತಾಗಿ ಆಡ್ತಿದ್ದಾರೆ ಇಬ್ರು. ಚೆನ್ನಾಗಿ ಆಡ್ಲಿ, ಯಾರೋ ಒಬ್ರು ವಿನ್ ಆಗ್ಲಿ, ಕಷ್ಟದಲ್ಲಿರೋರು ವಿನ್ ಆಗ್ಲಿ ಅಂತ ಹೇಳಕ್ ಇಷ್ಟಪಡ್ತೀವಿ. ಅಲ್ವಾ ಅಮ್ಮ? ಹೌದು, ಕರೆಕ್ಟ್ ಆಗಿ ಹೇಳಿದ್ದೀರಾ. ಕಷ್ಟ ಪಡೋರು. ಹೌದು ಹೌದು. ಬನ್ನಿ ಇವಾಗ ತಿನ್ನಕ್ ಹೋಗೋಣ, ಹೊಟ್ಟೆ ಹಸಿತಾ ಇದೆ. ಏನ್ ಬೇಕು? ಅಶ್ವಿನ್ ಮತ್ತೆ ಅದೇ ಫಸ್ಟ್ ಇದು ಶವರ್ಮಾ ತಿನ್ನೋಣ, ಸಖತ್ತಾಗಿರುತ್ತೆ. ಸರಿ ಬನ್ನಿ. ಗೈಸ್ ಚಿಕನ್ ಶವರ್ಮಾ
ಯಾರ್ಯಾರು ವೆಜ್ ಲವರ್ಸ್ ಇದ್ದೀರಾ ಅವರೆಲ್ಲ ಬೇಜಾರು ಮಾಡ್ಕೋಬೇಡಿ. ಪ್ಲೀಸ್ ನೋಡಿ, ಇಲ್ಲಿ ಜ್ಯೂಸ್ ಕೌಂಟ್ರ್ ಇದೆ, ಮತ್ತು ಇಲ್ಲಿ ಶವರ್ಮಾ ಮತ್ತು ಮೋಮೋಸು ಮತ್ತು ಕೋಲ್ಕತ್ತಾ ಕಾಟಿ ರೋಲ್ ಇದೆ. ನಾವು ಇವಾಗ ಶವರ್ಮಾ ತಿನ್ನೋಕ್ಕೆ ಅಂತ ಬಂದಿದ್ದೀವಿ. ನನಗೂ ಶವರ್ಮಾ ಅಂದರೆ ತುಂಬ ಇಷ್ಟ. ನಿಮಗೂ ಶವರ್ಮಾ ಅಂದರೆ ಇಷ್ಟನಾ? ನೀವು ತಿಂತೀರಾ? ನೀವು ತಿಂತೀರಾ? ನಾನು ತಿನ್ನೋಣ, ನೀವೇನಕ್ಕೆ ತಿಂತಿದ್ದೀರಾ? ನಾವು ವೆಜಿಟೇರಿಯನ್ ಯಾವಾಗಿಂದ. ಗೈಸ್, ಇವಾಗ ಚಿಕನ್ ಶವರ್ಮಾ 3 ತಗೊಳ್ಳೋಣ ಅಂತ ಅನ್ಕೊಂಡಿದೀವಿ. ಬನ್ನಿ ತಗೊಳ್ಳೋಣ. ಓಕೆ, ತಗೊಳ್ಳಿ 3. ಬನ್ನಿ ಗೈಸ್, 3 ಶವರ್ಮಾನ ಆರ್ಡರ್ ಮಾಡಿದ್ವಿ. ಇವಾಗ ನಿಮಗೆ ಯಾವ ಶವರ್ಮಾ ಇಷ್ಟಮ್ಮ? ಜಂಬೋ. ಗೈಸ್, ಇವರು ಜಂಬೋ ಶವರ್ಮಾನ ಆರ್ಡರ್ ಮಾಡಿದ್ರು. ಚೂರಿ ಏನದು ಚಿಕನ್ ಚೀಸ್ ಶವರ್ಮಾನ ಆರ್ಡರ್ ಮಾಡಿದ್ದಾನೆ. ಇವಾಗ ನಂದು ಪೆರಿ ಪೆರಿ ಚಿಕನ್ ಶವರ್ಮಾ ಆರ್ಡರ್ ಮಾಡಿದ್ದೀನಿ. 3 ಜನ ತಿನ್ನಕ್ಕೆ ಕುತ್ಕೊಂಡಿದ್ದೀವಿ. ಚೂರಿ, ಹೆಂಗಿತ್ತು ಎಕ್ಸಾಮು? ಚೆನ್ನಾಗಿತ್ತು. ಚೆನ್ನಾಗಿ ಮಾಡಿದ್ಯಾ? ಚೆನ್ನಾಗಿ ಮಾಡಿದ್ವಿ. ಯಾಕೆ ಶಾಕ್ ಆಗೋದೆ? ಸಾಕಲ್ಲಿ ಯೋಚನೆ ಮಾಡ್ತಿದ್ದೆ ಹೆಂಗೆ ಹೇಳಿ. ಅಲ್ಲ ಮುರ, ಅವ್ನು ಹೆಂಗೆ ಹೇಳ್ದೆ ಹೇಳಿ? ಚೆನ್ನಾಗಿತ್ತು. ನನ್ನ ಪ್ರಕಾರ ಪೌಡರ್ ಫೇರಲ್ ಲವ್ಲಿ ಕಾಂಪ್ಯಾಕ್ಟ್ ಎಲ್ಲ ಹಾಕಿತ್ತು ಅನ್ಸುತ್ತೆ. ಚೆನ್ನಾಗಿತ್ತು ಅಂತಾನೆ. ಈಸಿ ಇತ್ತಾ ಕಷ್ಟ ಆಯ್ತಾ ಅಂತ ಹೇಳು. ನೀವು ಹೆಂಗಿತ್ತು ಅಂತ ಕೇಳಿದ್ದು. ಅದನ್ನೇ ಹೇಳ್ಬೇಕಲ್ವಾ? ಈಸಿನಾ? ಹೌದು, ಬಟ್ ಎಷ್ಟು ದಿನ ಆಗಿತ್ತು ಅಂದ್ರೆ ಗೈಸ್, ತುಂಬಾ ದಿನ ಆಗಿತ್ತು ಚೂರಿ ಸಿಕ್ಕಿ. ಬಟ್ ನಂಗೆ ಅನ್ನಿಸ್ತಾ ಇಲ್ಲ, ಯಾಕಂದ್ರೆ ಮನೆ ನಿಯರೇ ಇರ್ತಾನಲ್ಲ, ನಾವ್ ಯಾವಾಗ ಬೇಕಾದ್ರೆ ಹೋಗಿ ನಾನಂತೂ ಮಾತಾಡ್ತೀವಿ. ಮಿಸ್ ಮಾಡ್ಕೊಂಡೆ. ಸಣ್ಣ ಮತ್ತೆ ಅವನು ಹೆವಿ ಮಿಸ್ ಮಾಡ್ಕೋತಾ ಇರ್ತಾರೆ. ಅವಾಗ ಒಂದಿನ ಸಿಕ್ಕಿಲ್ಲ ಅಂದ್ರೂ ಮಿಸ್ ಮಾಡ್ಕೋತಾರೆ ಗೈಸ್. ಇದನ್ನೆಲ್ಲ ಮಿಸ್ ಮಾಡ್ಕೊಳ್ಳೋದು ಅಂತ ಅನ್ನೋದೇ ಇಲ್ಲ ನಮ್ಮ ಕಡೆ. ನಾನ್ ಒಂದಿನ ಅಲ್ಲ ಅಣ್ಣ, ನಾ ಎಷ್ಟೊಂದು ದಿನ ಆಯ್ತು ಅದಕ್ಕೆ. ಅಲ್ವಾ? ಎಷ್ಟು ದಿನ ಆಗಿರ್ಬೋದು ಅಂದಾಜು? 2 ವಾರನಾ? 2 ವಾರ ಆಯ್ತಂತೆ. ಬೇಜಾರು, ಅಳ್ಬೇಡಿ ಬಿಡಿ, ಹೋಗ್ಲಿ ಇಬ್ರು. ಗಾಯ್ಸ್, ಶವರ್ಮಾ ಮಾಡಿ ಅಂತ ಅಂದ್ರೆ ಬೈಯ ಕೆಳಗಡೆ ಏನೋ ಕೆರ್ಕೋತಾವ್ರೆ ಬಾಯಿ. ಪಾಪ ಸನ್ನು, ಶವರ್ಮಾ ಮಾಡೋದು ನೋಡಮ್ಮ, ನೀನ್ ತಿನ್ನೋದೇ ಇಲ್ಲ. ಅವ್ರಿಗೆ ಗೊತ್ತಾಯ್ತು. ಸನ್ನು, ಇಷ್ಟ ಅಲ್ವಮ್ಮ ನಿಮಗೆ? ಹ್ಞೂ, ನನ್ನ ಫೇವ್ರೆಟ್. ಆದ್ರೆ ಜಂಬೋ ಯಾವ ತರ ಗೊತ್ತಿಲ್ಲ. ಜಂಬೋ ಯಾವುದು? ಜಂಬೋ ಏನ್ ಡಿಫ್ರೆನ್ಸ್ ಅದಕ್ಕೆ? ಚಿಕನ್ ಜಾಸ್ತಿನಾ? ಜಾಸ್ತಿನಾ? ಯಾಕೆ ಒಳ್ಳೇದಾಯ್ತು. ಓ, ಅದಕ್ಕೆ ರೇಟ್ ಜಾಸ್ತಿ ಅನ್ಸುತ್ತೆ. 120 rupees ಅದು. ಅದಕ್ಕೆ ರೇಟ್ ಜಾಸ್ತಿನಾ? ಜಂಬೋ ಆಫರ್. ನೋಡಿ, ನೀವು ಕನ್ನಡದವ್ರೇನಾ? ಕನ್ನಡದವ್ರೆ? ಸ್ವಲ್ಪ ಸ್ವಲ್ಪ ಕಲ್ತಿದ್ದೀರಾ ಬಿಡಿ, ಚೆನ್ನಾಗಿದೆ. ನೋಡಿ ಗೈಸ್, ಚಿಕನ್ ಎಲ್ಲ ಹಾಕಿ ಕಲಿಸ್ತಾ ಇದ್ದಾರೆ. ಅದನ್ನ ರೋಲ್ ಮಾಡಿ ಕೊಡ್ತಾರೆ. ಟೇಸ್ಟ್ ಚೆನ್ನಾಗಿರುತ್ತೆ. ಹಾ, ಹೌದಲ್ಲಮ್ಮ? ಚೆನ್ನಾಗಿರುತ್ತೆ. ಚೂರಿಲ್ವಾ ಇವ್ರು ಪಾಪ ಮೊನ್ನು? ಅಯ್ಯೋ, ಅವ್ರಿಗೆ ಯಾಕಮ್ಮ ಅವ್ರು ಕೇಳಿದ್ರು ಪಾಪ, ಅಷ್ಟು ಬೇಜಾರಾಗುತ್ತೆ. ಗಾಯ್ಸ್, ಮಾಡೋದನ್ನ ನೋಡಿ ಕಣ್ ತುಂಬ್ಕೊಂತ ಇದ್ದಾರೆ ಇಬ್ರು. ಹಾ, ಹೌದು. ಸಕ್ಕದಾಗ ಮಾಡ್ತಾರಲ್ವಾ? ಹಾ, ನೋಡಿ ನೋಡಕ್ ಇಷ್ಟನಾ? ನೋಡಿ ಕಲಿಬೇಕು. ಏನು ಹಿಂಗ ಆಮೇಲೆ ಮನೇಲಿ ಹೋಗಿ ಟ್ರೈ ಮಾಡ್ಬೇಕು ಹೆಂಗ್ ಮಾಡೋದು ಅಂತ. ಆತರ ಆರಾಮಾಗಿ ಮಾಡ್ಬೋದು. ನಾನು ನೋಡಿ ಬಿಂದಿ ಎಲ್ಲ ಇಟ್ಕೊಂಡು ಬಂದಿದ್ದೀನಿ. ಬಟ್ ಅವ್ರು ಕೊಡೋ ಟೇಸ್ಟ್ ಕೊಡಕ್ಕಾಗಲ್ಲ. ಏನಕ್ಕೆ ಹೇಳಿ? ಎಕ್ಸ್ಪೀರಿಯನ್ಸ್ ಇರುತ್ತೆ. ಎಕ್ಸ್ಪೀರಿಯನ್ಸ್ ಇರುತ್ತೆ. ಎಕ್ಸ್ಪೀರಿಯನ್ಸ್. ನಮ್ಗೆ ಆದ್ರೆ ಗೊತ್ತಿರಲ್ಲ, ಎಷ್ಟೆಷ್ಟು ಹಾಕೋದು ಗೊತ್ತಿರಲ್ಲ ಅಲ್ವಾ? ರೋಟಿ ಎಲ್ಲ ಅವ್ರಿಗೆ ಗೊತ್ತಿರ್ತದಲ್ಲ, ಚಿಕ್ಕ ವಯಸ್ಸಿಂದನೂ ಅದೇ ನೋಡ್ಕೊಂಡ್ ಬಂದಿರ್ತಾರೆ. ಅವ್ರ ಕಲ್ಚರೇ ರೋಟಿ ಅಲ್ವಾ, ಅದಕ್ಕೆ. ಹೌದು. ಹೌದು. ನಾನು ಒಂದ್ ಕಡೆ ನೋಡಿದೀನಿ ಗೈಸ್, ರೀಲ್ಸ್ ಅಲ್ಲಿ ಬರ್ತಿರುತ್ತೆ ಒಡೆ ತಟ್ಟದೆಲ್ಲ ಮಸ್ತಾಗಿರುತ್ತೆ. ಅದು ಒಡೆ ತಟ್ಟದ್ ನೋಡಿದ್ಯಾ ನೀನು? ಒಡೆ ಫೈನಲಿ ನನ್ನ ಪೆರಿ ಪೆರಿ ಶವರ್ಮಾ ರೆಡಿ ಆಯಿತು. ತಿನ್ನಕ್ಕೆ ನನಗೆ ಭಯ ಆಗ್ತಿದೆ, ಒಂದು ಕಡೆ ಖುಷಿ ಆಗ್ತಿದೆ, ಒಂದು ಕಡೆ ಚೆನ್ನಾಗಿರುತ್ತೆ ಟೇಸ್ಟು. ಆ ಥರ ಎಲ್ಲ ಮಾಡಿದ್ರೇನೆ ಅಂತೆ ಗೈಸ್ ಚೆನ್ನಾಗಿ ಬರೋದು ಟೇಸ್ಟ್. ನಿಮ್ಮನ್ನು ತೋರ್ಸೋಣ. ಹೇಳಿ, ಇವಾಗ ಹೇಳಿ. ಟೇಸ್ಟ್ ನೋಡಿ. ನಾನೇ ಮಾತಾಡಿ ನಾನೇ ತಿಂತಾ ಇದ್ದೀನಿ. ಹೌದು, ಫಸ್ಟ್ ಚೂರಿ ಅವ್ರು ಮಾತಾಡಿದವ್ರಿಗೇನೆ ಫಸ್ಟ್ ಸಿಕ್ತು ನೋಡು. ಹೆಂಗಿದೆ ಟೇಸ್ಟು? ಸೂಪರಾ? ಮಸ್ತಾ? ಟೇಸ್ಟ್ ಕೊಟ್ಟೆ ಕೊಡ್ತದೆ, ಏನಕ್ಕಂದ್ರೆ ಸಖತ್ತಾಗಿರುತ್ತಲ್ವಾ. ಚೆನ್ನಾಗಿದ್ಯಾ? ಇಷ್ಟ ಆಯ್ತಾ? ಸೂಪರ್. ಚೂರಿದ್ದೀಗ ಸಾಸ್ ಇದೆಯಾ? ತಿನ್ನಿ ಎಲ್ಲ ತಿಂತಿದ್ದಾರೆ. ನಂಗೇನೆ ಲಾಸ್ಟ್ ಜಂಬೋಗೆ ಚಿಕನ್ ಜಾಸ್ತಿ ಅಲ್ವಾ, ಅದಕ್ಕೆ.
ಒಂದು ಬಂತು ಗಾಯ್ಸ್ ಜಂಬೋ. ನಮ್ದು ಬಟರ್ ಹಾಕೋದು. ಹೌದಾ? ಬಟರ್ ಹಾಕಿದಾರ ನಿಮ್ಗೆ? ಚೀಸ್ ಕಣೋ. ಚೀಸ್ನ ಅವ್ರ ಕಡೆ ಬಟರ್ ಅಂತಾರೆ. ಗಾಯ್ಸ್ ಇಬ್ರು ತಿಂತಾ ಇದಾರೆ. ಇದು ವಡೆ ಮಾಡೋದು ಮತ್ತೆ ಪಾನಿಪುರಿ ಮಾಡೋದು ನೆನ್ಸ್ಕೊಳ್ರಿ. ಚೆನ್ನಾಗಿರುತ್ತೆ. ಇದೇನ್ ಸ್ಟ್ಯಾಂಡ? ಸಣ್ಣ ಕಕ್ಕಿಗ್ ಬಿಡಿಯಮ್ಮ, ನಗ್ಬೇಡ. ಗಾಯ್ಸ್ ಸಣ್ಣ ನೋಡಿ ಗಾಯ್ಸ್ ಎಷ್ಟು ಚೆಲ್ಕೊಂಡು ತಿಂತಾ ಇದಾರೆ. ಪಾಪ ಅಕ್ಕ. ತಿನ್ನಕ್ ಬರ್ದೇ ಇರೋ ಮಗು ತರ. ಇಲ್ಲ ಅದು ಏನೇನೋ ಆಗೋಯ್ತು. ಏನೇನಾಗೋಯ್ತು? ಸರಿ ಸಾಸ್ ಕೊಡು. ಏನೇನೋ ಆಗೋಯ್ತಮ್ಮ? ಏಯ್ ಮೂಗಿಡ್ತಿ ಆಮೇಲೆ. ಪಾಪ. ಆ ನಾಯಿ ಕೇಳ್ತಾ ಇದೆ, ಆ ನಾಯಿಗೆ ಹಾಕ್ಬೇಡ ಬಿಡಮ್ಮ ಹೋಗ್ಲಿ. ಆ ಬೈಯಲ್ಲೆಲ್ಲ ಕವರ್ ತಿಂದ್ರು. ಕವರ್ನ ತಿಂತಾ ಇದೆಯಲ್ಲಮ್ಮ. ಒಮ್ಮೆ ಅಂದ್ವಿ ತಿನ್ನಕ್ಕೆ ನಂಬಿಟ್ರು. ಫೋನ್ ಆಯ್ತಾ? ಐತೆ ಇಲ್ಲ. ಫೋನ್ ಎಲ್ಲಿ ಬಿಟ್ರಪ್ಪ? ನನಗೆ ಕೊಟ್ಟಿಲ್ಲ. ನನಗೂ ಕೊಟ್ಟಿಲ್ಲ. ಇಲ್ಲೇ ಇಟ್ಕೊಂಡಿದ್ಯಲ್ಲಮ್ಮ. ಗಾಯ್ಸ್ ಫೋನ್ ಹಿಡ್ಕೊಂಡು ಗಾಬರಿ ಪಡಿಸ್ತಾರೆ ಗಾಯ್ಸ್. ಮುನು ಇದು ನಾನು ಇಟ್ಟಿದೆ ಅಲ್ಲ, ಮತ್ತೆ ಇನ್ಯಾರು? ನಂಗೇನೆ ಗೊತ್ತಿಲ್ಲ. ಸೈಡ್ ಬನ್ನಿ. ನಿಮ್ ಫೋನ್ ನೀವ್ ಇಟ್ಟಿಲ್ದೆ ಇನ್ಯಾರಮ್ಮ ಇಟ್ಟಿರ್ತಾರೆ? ನಾನಿಟ್ಟಿಲ್ಲ. ಮಡಕೆ ಟೀ ಕುಡಿತಿದ್ವಲ್ಲ ಅದೆಲ್ಲ ಐತೆ ನೋಡ್ರು. ಮಡಕೆ ಟೀ ಕುಡಿಯೋಣ. ಗಾಯ್ಸ್ ಹುಡ್ಕೊಂಡು ಇಲ್ಲ ಕಣೋ. ಬಂದ್ರು. ಏನ್ ಹುಡುಕ್ತಿದ್ದೀರಾ ಅಂತ ಗೊತ್ತಾಗಿಲ್ಲ. ಮಡಿಕೆ ಅಂತ ಅಲ್ಲಿ ಇಲ್ಲ, ಅಲ್ಲಿದ್ದಿ ತಾನೆ. ಮಡಿಕೆ ಟೀ ಹುಡುಕ್ತಾ ಇದೀವಿ ಗಾಯ್ಸ್. ಮಡಿಕೆ ಟೀ ಬೇಕು ಅಂತ ಚೂರಿ ಹುಡುಕ್ತಾ ಇದ್ದಾನೆ. ವಾಯ್ಸೇ ಬರ್ಲಿಲ್ಲ ನನಗೆ, ತೇಗ್ ಬಂದ್ಬಿಡ್ತು. ಅಂದ್ರೆ ಸಿಕ್ತಾನಾ? ಇಲ್ಲ ಗೊತ್ತು ಅಂತ ಕರ್ಕೊಂಡು ಓಡ್ತಾ ಇದೀಯ ಅಲ್ಲಿಗೋ. ಗೈಸ್ ಫೈನಲಿ ಸಿಕ್ತು ಮಡಿಕೆ ಟೀ ಇರೋ ಜಾಗ ಇದೆ ನೋಡಿ. ಏನಮ್ಮ ಹೆಸರು? ಅದು ಉಲ್ಟಾ ಕಾಣಿಸ್ತಾ ಇದೆ ನಂಗೆ. ನಂಗೂ ಕಾಣಿಸ್ತಾನೆ ಇಲ್ಲ. ಪಂಚಾಯತ್ ಗೈಸ್, ಪಂಚಾಯತ್ ಅಂತ ಆಯ್ತಲ್ಲ. ಪಂಚಾಯತ್ ಅಂತ ಏನೋ ಒಂದು ಟೀ ಶಾಪ್ ಅಲ್ಲಿ ನಾವು ಟೀ ಕುಡಿತಾ ಇದೀವಿ. ಮುಂಚೆ ಇಲ್ಲಿ ಕುಡಿತಿದ್ವಿ ಗೈಸ್, ತುಂಬಾ ಫೇಮಸ್ ಟೀ ಇತ್ತು. ಅದೆಲ್ಲ ಐತೋ ಗೊತ್ತಿಲ್ಲ, ಅದೇನೋ ಇದು ಅಂತಾನೂ ಗೊತ್ತಾಗ್ತಿಲ್ಲ. ಏನಕ್ಕಂದ್ರೆ ಇಲ್ಲಿ ಬಂದಿದ್ದು ತುಂಬಾ ದಿನ ಆಯ್ತು. ನಾವು 3 ಜನ ಜಾಸ್ತಿ ಬರೋ ಜಾಗ ಇದು. ಸೊ ಬನ್ನಿ ಇವಾಗ ಮಡಿಕೆ ಟೀ ಆರ್ಡ್ರ್ ಮಾಡಿದೀವಿ. ಮಡಿಕೆಯಲ್ಲಿ ಟೀ ಕೊಡ್ತಾರೆ, ಕುಡಿಯೋಣ. ಗೈಸ್ 3 ಜನನು ಮಡಿಕೆ ಟೀ ತಗೊಂಡಿದೀವಿ ನೋಡಿ, ಕುಡಿತಾ ಇದೀವಿ. ಹೆಂಗಿದೆ ಮಾ ಟೇಸ್ಟು? ಚೆನ್ನಾಗಿದೆ. ಸೇಮ್ ಅಲ್ಲಿ ಕುಡಿದಿದ್ವಲ್ಲ ಅದೇ ತರ ಇದೆ. ಸೇಮ್ ಅದೇ ತರ ನೋಡಿ ಚೂರಿ ಆಯ್ತಾ ಅಲ್ವಾ? ಗೈಸ್ ನಾನು ಕುಡಿತಾ ಇದ್ದೀನಿ. ಮಡಿಕೆಯಲ್ಲಿ ಕುಡಿದ್ರೆ ಟೇಸ್ಟೇ ಬೇರೆ ತರ ಇರುತ್ತೆ ಅಲ್ವಾ? ಅಲ್ವಾ? ಒಂಥರ ಡಿಫ್ರೆಂಟ್ ಅಲ್ವಾ? ಕೇಸರಿ ಹಾಕಿದ್ದಾರೆ. ಎಂಜ್ಲು ಮಾಡಿರ್ತಾರಲ್ಲ ಹಂಗೆ ಮತ್ತೆ ಮಣ್ಣು ಮಾಡ್ತಾರೆ, ಹಂಗೆ ಮತ್ತೆ ಕಪ್ ಮಾಡ್ಬಿಟ್ಟು ಕೊಡೋದು. ಎಂಜ್ಲು ಮಾಡಿರ್ತಾರಲ್ಲ ಹಂಗೆ ಮತ್ತೆ ಮಣ್ಣು ಮಾಡ್ತಾರೆ, ಹಂಗೆ ಮತ್ತೆ ಕಪ್ ಮಾಡ್ಬಿಟ್ಟು ಕೊಡೋದು. ಆಹಾ ಗೈಸ್ ಅದನ್ನ ಎಂಜ್ಲು ಮಾಡಿರ್ತಾರಲ್ಲ ಅದನ್ನ ಇಲ್ಲ ನಾನು ಹೇಳ ಏನಂತ. ಇದನ್ನ ಬಿಸಾಕ್ಬಿಡ್ತಾರೆ. ಇಲ್ಲ ನಾನು ಹೇಳ್ತೀನಿ ಬಿಸಾಕಲ್ಲ. ಇಲ್ಲಿ Dustbin. ಡಸ್ಟ್ಬಿನ್ ಇದೆ ಅಲ್ಲ, ಡಸ್ಟ್ಬಿನ್ ಎಲ್ಲ ಹಾಕಿರ್ತಾರೆ. ನಾವೆಲ್ಲ ಒಂದೊಂದ್ಸರಿ ಈ ಶಾಪ್ ಕ್ಲೋಸ್ ಆಗುತ್ತಲ್ಲ, ಅವಾಗ ಆ ಡಸ್ಟ್ಬಿನ್ ಒಳಗೆ ಹೋಗಿ ಸುರಿದೆಲ್ಲ ವಾಶ್ ಮಾಡಿ ಹಂಗೆ ರಿಸೈಕಲ್ ಮಾಡ್ತಾರೆ. ಅಷ್ಟೆಲ್ಲ ವಾಶ್ ಇದು ರೀಸೈಕಲ್ ಇಲ್ಲಮ್ಮ, ಇದು ಯೂಸ್ ಅಂತಾರ ಅಷ್ಟೇ. ತಮಾಷೆಗೆ ನೋಡಿ ಗೈಸ್ ಪಾಪ ಅಂಗಡಿ ಮುಂದೆ ನಿಂತ್ಕೊಂಡು ಅಂಗಡಿಯವರೆಗೆ ಅಚೀವ್ ಮಾಡ್ತಿದ್ದಾರೆ. ಗೈಸ್ ಸಣ್ಣ ಸ್ವೀಟ್ ಬಿಡ ತಗೊಂಡು ತಿಂತಾ ಇದಾರೆ. ಪಾಪ ಚೂರಿ ಕೊಡದೆ ತಿಂತಾ ಇದೆಯಲ್ಲಮ್ಮ. ಅವನಿಗೆ ಇಷ್ಟು ಅಷ್ಟು ಬೆಸ್ಟ್ ತಮ್ಮ ಅಂತ ಹೇಳ್ತೆ. ಅವನ ಮುಂದೆ ಅಣಗಿಸ್ಕೊಂಡು ತಿಂತಾ ಇದೆಯಾ? ಅವನು ಊಟ ಆದ ನಂತರ, ನಾವು ಊಟಕ್ಕಿಂತ ಮುಂಚೆ ಸಾರಿ ಅವ್ನು ಬೇಜಾರು ಮಾಡ್ಕೊಳ್ವಾ? ನೋಡು ಅಲ್ಲಿ ಇಲ್ಲಿ ನೋಡ್ತಾವ್ ನೋಡು, ಬೇಜಾರಾಗೋಯ್ತು ಅವನಿಗೆ. ಯಾಕಮ್ಮ ಅಳ್ತವ್ರೆ ಬಿಡಿ, ನಂಗೇನು ಬೇಜಾರಿಲ್ಲ. ಏನಕ್ಕೆ ಅಳ್ತಾವ್ರ ರೋಡಲ್ಲಿ? ಇಲ್ಲ ನಮ್ಮ ವಿಡಿಯೋನೇ ನಮ್ಮ ವಿಡಿಯೋ ಬೇರೆಯವ್ರು ಮಾಡ್ತಾವ್ರೆ, ಅದಕ್ಕೆ ನೋಡ್ತಾ ಇದ್ದೆ. ಹೌದಾ? ಯಾರು? ಬನ್ನಿ ನೋಡ. ಗೈಸ್ ಅಲ್ಲಿ ಯಾರೋ ವಿಡಿಯೋ ಮಾಡ್ತಿದ್ದಾನೆ ನೋಡಿ ಹಿಂದೆ. ಗಟ್ಟಿ ಕೇಳ್ತಿಲ್ಲ. ಅವನು ಮುಂದೆಯಿಂದಾನೆ ವಿಡಿಯೋ ಮಾಡ್ಕೊಳ್ಳಿ ಅಂತ ನಾವು ಮುಂದೆ ಬಂದು ನಿಂತ್ಕೊಂಡ್ವಿ. ಅಂದ್ರೆ ಯಾರೋ ನಾರ್ತ್ ಅವ್ರವ್ರು ಆಕ್ಚುಲಿ ಹೇಳ್ಬೇಕಂದ್ರೆ ನಮಗೆ ಇದು ಮಾಡಕ್ ಹೋದ್ರು. ಸೊ ನಾವು ಅವರಿಗೆ ರಿಟರ್ನ್ ಉರ್ಸ್ಬಿಟ್ಟು ಬಂದ್ವಿ. ಅದು ಅವ್ರಿಗೆ ಗೊತ್ತಿಲ್ಲ. ಅದು ಅವರಿಗೆ ಗೊತ್ತಿಲ್ಲ. ಪಾಪ ಅರ್ಥ ಆಗಿರುತ್ತೆ, ನಾನು ಮುಂದೆ ಬಂದು ವಿಡಿಯೋ ಹಿಡ್ದಾಗ್ಲೇ ಅವ್ರಿಗೆ ಅರ್ಥ ಆಗಿರುತ್ತೆ. ಇವ್ರು ವಿಡಿಯೋ ಹಿಡಿದ್ರು ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಅನ್ಕೊಂಡಿರ್ತಾರೆ. ನನಗೆ ಸ್ಪಾಟಲ್ಲೇ ಗೊತ್ತಾಗ್ಬಿಟ್ರೆ ನಾನು ರಿಟರ್ನ್ ಪಕ್ಕ ಉರಿಸ್ತೀನಿ ಅವ್ರಿಗೆ. ಏನಮ್ಮ ಒಬ್ಳೆ ತಿಂತ ಇದ್ಯಾ ಮತ್ತೆ? ಬೇಕಾ ನಿಮ್ಗೆ? ಬೇಡಮ್ಮ, ಎಂಜಿಲ್ ಆಯ್ತದು ಬೇಡ. ಎಂಜಿಲ್ ನಾವು ತಿನ್ನಲ್ಲ ಗೈಸ್. ನಾನು ಎಂಜಿಲ್ ಕೊಡ್ತಿಲ್ಲ, ನಾನು ಇದನ್ನ ಕೊಡ್ತಿದ್ದೆ. ಎಂಜಿಲ್ ಅಂದ್ರೆ ಏನ್ ಗೊತ್ತಾ? ನಮ್ ಕಡೆ ಏನು ಉಗಿತೀನಲ್ಲ ಅದು. ನಮ್ಮ ಕಡೆನೂ ಅದೇ. ನಮ್ ಕಡೆನೂ ಅದೇ. ಮತ್ತೆ ಇದಕ್ಕೇನು ಉಗ್ದಿದ್ದೀನಾ? ಅಂದ್ರೆ ಎಂಜ್ಲು ಟಚ್ ಆಗಿರ್ತದಲ್ಲ. ತಿಕ್ಕ ಮುಚ್ಕೊಂಡ್ ಬಾ. ಫೈನಲಿ ನಾವು ಇಲ್ಲಿಂದ ಹೊರಟ್ವಿ.
ಸಕ್ಕತ್ತಾಗಿತ್ತು. ತುಂಬಾ ಮಿಸ್ ಮಾಡ್ಕೋತಿದೀವಿ ಗಾಯ್ಸ್, ಹೋಗ್ಬೇಕಲ್ಲ ಅಂತ ಬೇಜಾರಾಗ್ತಿದೆ. ಬಟ್ ಮನೆಗೆ ಹೋಗಿಲ್ಲ ಅಂದ್ರೆ ನಮ್ಮಮ್ಮ ಪಟ 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 ಅಂತ ಕೊಡ್ತಾರೆ. ಏನ್ ಗೊತ್ತಾ, ಒಂದು ಫನ್ನಿ ಸೀನ್ ಆಯ್ತು ಇವಾಗ. ಅಲ್ಲಿ ನಾವು 3 ಜನ ಈಗ ಹೋಗ್ತಿರ್ಬೇಕಾದ್ರೆ ಒಬ್ರು ಸೆಕ್ಯೂರಿಟಿ ಬಂದು ಶಾರ್ಟ್ಸ್ ಹಾಕಿರೋರ್ನ ಈ ರೋಡಲ್ಲಿ ಬಿಡಲ್ಲ ಅಂತ ಅಂದ್ಬಿಟ್ರು. First time. ಯಾರು ಹಾಕಿರೋದು ಹೇಳಿ ಶಾರ್ಟ್ಸು? ಚೋರಿ. ನಾವು ಕಾಣಲ್ಲ ಇಷ್ಟದಲ್ಲಿ ಅನ್ಕೊಂಡ್ವಿ, ಪಾಪ ಕಂಡಿಡ್ಬಿಟ್ರು. ಅಲ್ವಾ? ಅಲ್ಲ, ಈ ತರನೇ ರೂಲ್ಸ್ ಆಯ್ತಾ ಬ್ಯಾಂಗ್ಳೂರಲ್ಲಿ? ಶಾರ್ಟ್ಸ್ ಹಾಕಿದ್ರೆ ಬಿಡಲ್ಲ ಅಂತ. ಅದು ಅಪಾರ್ಟ್ಮೆಂಟ್ ಪ್ಲೇಸ್ ಮಾ. ಅಪಾರ್ಟ್ಮೆಂಟ್ ಅವ್ರು ಹಾಕಲ್ವ ಶಾರ್ಟ್ಸ್? ನಾವು ಇದೇ ಕೇಳಕ್ ಬಂದೆ. ಅಂದ್ರೆ ಅಪಾರ್ಟ್ಮೆಂಟ್ ಅವ್ರಿಗೆ ಮಾತ್ರ ಇರ್ಬೇಕು ಶಾರ್ಟ್ಸ್ ಅಲ್ಲವು. ಓ, ನಾವು ಅಪಾರ್ಟ್ಮೆಂಟ್ ಅವ್ರು ಅಲ್ವಲ್ಲ, ಅದಕ್ಕೆ ಇಲ್ಲ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗ್ಗೋಸ್ಕರ ವೇಟ್ ಮಾಡ್ತಾ ಇರಿ. ಬಾಯ್ ಬಾಯ್.